ಇನ್ನು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹೆಣ ಸಾಗಾಟಕ್ಕೂ ಹಣ ಪಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ TV9 ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವರದಿ ಮಾಡಿದ ಬಳಿಕ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಂಗೆ ಕಂಡು ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಯಾವ ಮಟ್ಟಿಗೆ ಲಂಚಾವತಾರ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ TV9 ವರದಿಯನ್ನ ಮಾಡಿತ್ತು. ಬದುಕಿರೋರನ್ನು ಕೂಡ ಇವರು ಸುಲಿಗೆ ಮಾಡ್ತಾರೆ. ಹೋಗ್ಲಿ, ಹೆಣ ಆದಂತ ನಂತರದಲ್ಲೂ ಕೂಡ ಹೆಣದ ಮೇಲೂ ಸುಲಿಗೆ ಮಾಡ್ತಾ ಇದ್ರು ಕಿಮ್ಸ್ ಸಿಬ್ಬಂದಿ. TV9ನಲ್ಲಿ ಪ್ರಸಾರ ಆದ ವರದಿ ನೋಡಿ ಮಾಹಿತಿ ಕೇಳಿದೆ ಇಲಾಖೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಲಂಚಾವತಾರ ಬಟಾ ಬಯಲಾಗಿದೆ. ಕಿಮ್ಸ್ ನಿರ್ದೇಶಕರಿಗೆ ಕರೆ ಮಾಡಿ ವರದಿಯನ್ನ ಕೇಳಿದೆ ಇಲಾಖೆ. ಡಾಕ್ಟರ್ ಈಶ್ವರ ಹೊಸಮನಿ ಬಳಿ ಮಾಹಿತಿಯನ್ನ ಕೇಳಿದೆ ಇಲಾಖೆ. ಕರೆ ಮಾಡಿ ಮಾಹಿತಿಯನ್ನ ಮುಖ್ಯ ಕಾರ್ಯದರ್ಶಿಗಳು ಕೇಳಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಗೂ ಒಂದು ರೀತಿ ಮಾನವೀಯತೆಯನ್ನೇ ಮರ್ತಿದ್ದಂಥ ಪ್ರಕರಣ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಲಂಚಾವತಾರ ಹೇಗೆ ಬೇರೂರಿದೆ, ಅದು ಇನ್ನಷ್ಟು ಹೇಗೆ ಗಟ್ಟಿ ಆಗ್ತಾ ಇದೆ, ಪ್ರಮುಖವಾಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಅನ್ನುವಂಥದ್ದಕ್ಕೆ ಇದು ಒಂದು ರೀತಿ ಕನ್ನಡಿ ಹಿಡಿದಂಥ ಪ್ರಕರಣ ಆಗಿತ್ತು. ಯಾಕೆ ಈ ವಿಚಾರ ಹೇಳ್ತೇನೆ, ಮೊನ್ನೆ ಅಷ್ಟೇ ತನ್ನ ಮಗಳು ಮೃತಪಟ್ಟಿದ್ಲು. ಅದರ ಪೋಸ್ಟ್ ಮಾರ್ಟಮ್ಗೂ ಕೂಡ ದುಡ್ಡು ಕೇಳಿದ್ರು ಪೊಲೀಸರು ಅಂತ ಹೇಳ್ಕೊಂಡು ಒಬ್ಬ ವ್ಯಕ್ತಿ ಅದನ್ನು ಟ್ವೀಟ್ ಮಾಡಿ ಆ ನಂತರಲ್ಲಿ ಈ ಕೆಲ ಬೆಳ್ಳಂದೂರು ಕಡೆ ಪೊಲೀಸರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು. ಈಗಲೂ ಹಾಗೇನೆ ಹೆಣ ಸಾಗಾಟಕ್ಕೆ ಸಿಬ್ಬಂದಿ ಹಣ ಕೇಳ್ತಾ ಇದ್ದಂಥ ಸಂದರ್ಭ.